ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ವಿಶಾಲ್ ಪಾಟೀಲ್. ಇದು ನಾವು 4 ಮಾರ್ಕ್ಸ್ ಕ್ವಶನ್ ಡಿಟರ್ಮೆಂಟ್ನ ಯಾವ ಕ್ವಶನ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ನಿಮ್ಮ ಎಲ್ಲರಿಗೂ ಗೊತ್ತಿರೋ ಹಾಗೆ 10 ಮಾರ್ಕ್ಸ್ನಲ್ಲಿ ಒಂದು 6 ಮಾರ್ಕ್ಸ್ ಇರುತ್ತೆ, ಒಂದು 4 ಮಾರ್ಕ್ಸ್ ಇರುತ್ತೆ. 6 ಮಾರ್ಕ್ಸ್ನಲ್ಲಿ ಒಂದು ಗ್ರಾಫ್ ಬರುತ್ತೆ, ಒಂದೇನು ಬರುತ್ತೆ ಇಂಟಿಗ್ರೇಷನ್ ಪ್ರಾಪರ್ಟಿ ಬರುತ್ತೆ. ಅದೇ ರೀತಿಯಾಗಿ 4 ಮಾರ್ಕ್ಸ್ನಲ್ಲಿ ಒಂದು ಡಿಟರ್ಮಿನೆಂಟ್ ಚಾಪ್ಟರ್ನಲ್ಲಿ ಬರುತ್ತೆ, ಒಂದು ಕಂಟಿನ್ಯೂಟಿ ಚಾಪ್ಟರ್ನಲ್ಲಿ ಬರುತ್ತೆ. ಡಿಟರ್ಮಿನೆಂಟ್ನಲ್ಲಿ ಇರೋದು 4 ಕ್ವಶನ್ಗಳು ಮಾತ್ರ. ಈ 4 ಕ್ವಶನ್ಗಳಲ್ಲಿ ಒಂದು ಕ್ವಶನ್ ಫಿಕ್ಸ್, ಅದರಲ್ಲಿ 2 ಕ್ವಶನ್ 98% ಆಗಿರುತ್ತೆ. ಈಗ ಡಿಟರ್ಮಿನೆಂಟ್ ಚಾಪ್ಟರ್ನಲ್ಲಿ ಆ 2 ಕ್ವಶನ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ಬೋದು, ಲಾಸ್ಟಿಗೆ ಎಕ್ಸಸೈಜ್ನಲ್ಲಿ ಬರುತ್ತೆ. ನೋಡ್ಬೋದು 4.4 ಆದಾಗ ನೆಕ್ಸ್ಟ್ ಯಾವ್ದಿದೆ 4.4ನಲ್ಲಿ ನೋಡ್ಬೋದು. 4.4ನಲ್ಲಿ ನೋಡ್ಬೋದು ನಿಮ್ಮ ಕ್ವಶನ್ ನಂಬರ್ 12 ಯಾವುದು? ಕ್ವಶನ್ ನಂಬರ್ 12, ಕ್ವಶನ್ ನಂಬರ್ 13 ಆ್ಯಂಡ್ ಎಕ್ಸಾಂಪಲ್ನಲ್ಲಿ ನೋಡ್ಬೋದು ಎಕ್ಸಾಂಪಲ್ ನಂಬರ್ 15 ಆ್ಯಂಡ್ ಎಕ್ಸಾಂಪಲ್ ನಂಬರ್ 14. ಇದರಲ್ಲಿ ನಾನು ನಿಮಗೆ 4 ಕ್ವಶನ್ಗಳ ಬಗ್ಗೆ ಹೇಳಿದೆ. ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಕ್ವಶನ್ ಯಾವುದು ಅಂದರೆ ರೆಡ್ಡಿಂಗ್ದಿಂದ ಮಾಡ್ತಾಯಿದ್ದೀನಿ ನೋಡಿ. ಮೊದಲನೇದಾಗಿ ಎಕ್ಸಾಂಪಲ್ 15, a² - 4a + i = 0. ಇದು 98% ಬರುವ ಚಾನ್ಸಸ್ ಇದೆ. ಅದೇ ರೀತಿ ಸಿಮಿಲರ್ ಇಲ್ಲಿ ನೋಡ್ಬೋದು ಎಕ್ಸಸೈಜ್ನಲ್ಲಿ ಕ್ವಶನ್ ನಂಬರ್ 13 ಪ್ರೂಫ್ ಏನಿದೆ, a² - 4a + 7i = 0. 2 ಕ್ವಶನ್ನಲ್ಲಿ ಒಂದು ಕ್ವಶನ್ ಬರುವುದು 98% ಇದೆ. ಯಾವುದೇ ಒಂದೇ ರೀತಿಯಲ್ಲಿ ಕ್ವಶನ್ ಪೇಪರ್ ಟ್ವಿಸ್ಟ್ ತೆಗೆದಾಗ ಇವೆರಡು ಕ್ವಶನ್ ಬಿಟ್ಟು ಎಕ್ಸಸೈಜ್ ನಂಬರ್ ಕ್ವಶನ್ ನಂಬರ್ 12, ಅದೇ ರೀತಿ ಎಕ್ಸಾಂಪಲ್ ನಂಬರ್ 14 ಬರುವ ಚಾನ್ಸಸ್ ಇದೆ. ಪೇಪರ್ ಟ್ವಿಸ್ಟ್ ತೆಗೆದಾಗ, ಪೇಪರ್ ನಾರ್ಮಲ್ ತೆಗೆದಾಗ ಅದೇ ಎಕ್ಸಾಂಪಲ್ ನಂಬರ್ 15 ಕೇಳ್ತಾರೆ, ಅದೇ ರೀತಿ ಎಕ್ಸಾಂಪಲ್ ನಂಬರ್ 13 ಕೇಳ್ತಾರೆ. ಇವು ನಮ್ಮ 4 ಮಾರ್ಕ್ಸಿನ 4 ಕ್ವಶನ್ಗಳು. ಅದರಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ.